ಯಾವ ಪೆಟ್ಟಿಗೆ? ಅದ್ರಲ್ಲಿ ಏನಿದೆ ಅಂತ ನನಗೂ ಹೇಳಿ ಪ್ಲೀಸ್. ಲಕ್ಷ್ಮೀಪುರದಲ್ಲಿರೋ ನಾಗಲಕ್ಷ್ಮಿ ದೇವಸ್ಥಾನದಿಂದ ಬಂದಿರೋ ಆ ಪೆಟ್ಟಿಗೆ ಬಗ್ಗೆ ಕೇಳ್ತಿದ್ಯಲ್ಲಮ್ಮ ನೀನು? ಹೌದು. ಅದ್ರಲ್ಲಿ ಚಂದ್ರಕಾಂತ ಮಣಿ ಇಟ್ಟಿದ್ರು, ಅದನ್ನೇ ಬೇಕು ಅಂತ ಇದ್ದಾಳೆ ಈಗ. ಹೌದು. ಬಾಯ್ ಮುಚ್ಚು ಬಾಯ್. ಕಿರ್ಚಿ, ಯಾರನ್ನ ಹೆದರಿಸ್ತಿದ್ಯಾ? ಅಷ್ಟು ಬೆಲೆ ಬಾಳೋ ಮಣಿನ ಚಿಕ್ಕ ಪೆಟ್ಟಿಗೆಲಿ ಇಟ್ಟಿದ್ರಾ? ಆ ಮಣಿ ನನ್ ಬೆರಳು ಹೋಗರಷ್ಟು ಇಲ್ಲ ಗೊತ್ತಾ? ಅದ್ರ ಬಗ್ಗೆ ಹೀಗ್ ಮಾತಾಡಿದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಇದೆ, ಈ ತರ ದುರಂಕಾರನೇ ಬೇಡ ಅಂದಿದ್ದು. ನೋಡಿದ್ದೆಲ್ಲ ಬೇಕು ಅಂದ್ರೆ ಹೇಗೆ? ಅದನ್ನ ಸುಮ್ಮನೆ ನೋಡಿದ್ರೆ ಪ್ರಾಬ್ಲಮೇ. ಆಗೋಳು ಸುಮ್ಮನೆ ಇರಲ್ಲ. ಅಷ್ಟು ಶಕ್ತಿ ಬರುತ್ತಾ? ಆ ಚಂದ್ರಕಾಂತ ಮಣಿನ ನನಗ್ ತೋರ್ಸಿ, ಅದನ್ನ ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡ್ಬಿಡ್ತೀನಿ. ಸಾಯಿಸ್ಬಿಡ್ತೀನಿ. ನೀನ್ ಬಿಡ್ಬೇಡ ನೈನಮ್ಮ, ನೀನ್ ಬಿಟ್ರೆ ನನ್ನ ಹೆಂಡತಿ ಪ್ರಾಣ ಬಿಡ್ಬೇಕಾಗತ್ತೆ. ಬಿಡೆ, ನನ್ ಕೈ ಬಿಡು. ನೀನ್ ಹೀಗ್ ಮಾಡೇ ಮಾಡ್ತೀಯ ಅಂತ ಸ್ವಾಮೀಜಿ ಹೀಗ್ ಮಾಡಿದ್ಯಾ ಅಂತ ಯಜಮಾನ್ರು ಹೇಳಿದ್ರು ಸುಮನ. ಅದಕ್ಕೆ ಮುನ್ನೆಚ್ಚರಿಕೆಯಿಂದ ಈ ಬಂಗಾರದ ಹಾವುನ ನನ್ನ ಕೈಲಿ ಹಿಡ್ಕೊಂಡೇ ಇಲ್ಲಿಗೆ ಬಂದಿದ್ದೀನಿ. ಸುಮ್ಮಿ ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ ನೈನಿ? ನನ್ನೇನು ಮಾಡಲ್ಲ ತಾನೆ. ನಾ ಹಿಡ್ಕೊಂಡಿದ್ದೀನಲ್ಲ ಚಿಕ್ಕಮ್ಮ, ನೀವು ಭಯ ಪಡಬೇಡಿ. ನೀವು ಹಾಗೆ ಹಿಂದೆ ತಿರುಗದೆ ಹೊರಟು ಹೋಗಿ 5 ನಿಮಿಷದಲ್ಲಿ ನನ್ನ ತಂಗಿ ಮೊದಲಿನ ಥರ ಆಗ್ತಾಳೆ. ಬಾರೆ ನೀನು ಇಲ್ಲೇ ಯಾಕೆ ನಿಂತಿದ್ಯಾ? ಬಾರೆ. ಸುಮನ, ನಿನಗೆ ಹೆರಿಗೆ ಆಗೋವರೆಗೂ ಹೀಗೆ ಮಾಡ್ತಿರ್ತೀಯ? ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ಬ್ರೋ, ಕೈಯಲ್ಲಿ ಚಪ್ಪಲಿ ಹಿಡ್ಕೊಂಡೆ ಓಡಾಡ್ತಾ ಇದೀಯಾ? ಕಾಲ್ಗೆ ಹಾಕೊಳ್ಳೋದು ಅಂತ ಗೊತ್ತು ಕಣ. ಇದು ನಂದಲ್ಲ, ಮಾಮ್ದು. ತಗೊಳ್ಳಿ ಮಾಮ್. ಥ್ಯಾಂಕ್ ಯು ಕಂದ. ಪರವಾಗಿಲ್ಲ ಮಾಮ್. ಹೊರಗಡೆನೆ ಹಾಕೊಂಡು ಹಾಗೆಂದಾಗೆ ಹೋಗ್ಬೋದಿತ್ತಲ್ಲ ಮಾಮ್. ಹೊರಗೆ ಹೋಗ್ತಿಲ್ಲ ಕಣೋ, ಹೊಸ ಚಪ್ಲಿ ಆನ್ಲೈನಲ್ಲಿ ತರಿಸಿದ್ದೆ. ಸೈಜ್ ಸರಿ ಹೋಗ್ಲಿಲ್ಲ ಅಂದ್ರೆ ವಾಪಸ್ ಕಳಿಸ್ಬೇಕಲ್ವಾ, ಅದಕ್ಕೆ ಹಾಕೊಂಡು ನೋಡ್ತಿದ್ದೀನಿ. ನಂಗೂ ತೋರ್ಸತ್ತಿಗೆ. ಅಕ್ಕ, ಸ್ವಲ್ಪ ಸೀರೆನ ಮೇಲೆ ತಕ. ಚಪ್ಪಲ್ ಕಾಣಿಸಿದ್ರೆ ಸಾಕು. ಕಾಲಂಗ್ರ ಕೂಡ ಕಾಣಿಸ್ತಾ ಇದೆ. ಪರ್ಫೆಕ್ಟ್ ಮ್ಯಾಚ್ ಅತ್ತೆ. ಚಪ್ಲಿಲ್ ಕೂಡ ಮ್ಯಾಚಿಂಗ್ ನೋಡ್ತೀಯ ಸುಮನ? ಬೇಡ ಅಂತ್ಯಾಕ? ಗ್ರೀನ್ ಸೀರೆ ಉಟ್ಕೊಂಡು ರೆಡ್ ಚಪ್ಲಿ ಹಾಕೊಂಡ್ರೆ ಇದೇನ್ ಚೆನ್ನಾಗಿರತ್ತೆ ಹೇಳು? ಕಲರ್ಸ್ನೇ ಅಲ್ಲ, ಚೊಪ್ಲಿನೂ ಕೂಡ ಪಕ್ಕಕ್ಕಿಟ್ರೆ ಚೆನ್ನಾಗಿರತ್ತೆ. ಹಾಲಲ್ಲಿ ಚೊಪ್ಲಿ ಹಾಕೊಂಡು ಓಡಾಡಿದ್ರೆ ಅನಿಷ್ಟ ಅಂತ ಹೇಳ್ತಾರಲ್ಲ. ಅಂಬೋ ಶಂಭೋ. ನಿಮಗೆ ಹಸುವಾಗಿದ್ರೆ ಹೋಗಿ ಊಟ ಮಾಡಿ. ಯಾಕೆ ಹೀಗೆ ಕಿರ್ಚ್ಕೋತಿದ್ದೀರಾ? ನಮ್ಮ ಅಮ್ಮ ಬಂದಿದ್ದಾಳೆ ಮಾತೆ. ನಿಮಗೆ ಈ ಮನೇಲಿ ದಂಡದ ಊಟ ಅನ್ಕೊಂಡ್ರೆ ಜೊತೆಗೀಗ ನಿಮ್ಮ ಅಮ್ಮನ್ನ ಕರ್ಕೊಂಡ್ ಬಂದ್ಬಿಟ್ರಾ? ಲೈಟ್ ಹೌಸ್ ಅಮ್ಮ ಅಂದ್ರೆ
ನಂದೀಶನ್ ಹೆತ್ತಾಯಿ ಅಲ್ಲ ಕಣೆ, ವಿಶಾಲಾಕ್ಷಿ ಬಂದಿರ್ಬೇಕು. ಹೌದು ಪಾಮು, ಹೆತ್ರೆ ಮಾತ್ರ ಅಮ್ಮ ಅಲ್ಲ, ಪ್ರೀತಿ ತೋರ್ಸಿದ್ರು ಅಮ್ಮನೇ. ಎಲ್ಲಿದ್ದಾಳೆ ವಿಶಾಲಾಕ್ಷಿ? ಇನ್ನೂ ಬಂದಿಲ್ವಲ್ಲ ಡಮ್ಮಕ್ಕ? ಬರ್ತಿದ್ದಾಳೆ. ತಗೊಂಡ್ ಬರ್ತಿದ್ದಾಳೆ. ಏನೋ ಘಟ. ಏನ ಗೇಟಾ? ಗೇಟ್ ಅಲ್ಲ ಬ್ರೋ, ಘಟ. ಅವನ್ಗೆ ಅರ್ಥ ಆಗಲ್ಲ. ವಿಶಾಲಾಕ್ಷಿ ಮಡಕೆ ತಗೊಂಡ್ಬರ್ತಿದ್ದಾಳೆ ವಲ್ಲಭ. ಮಡ್ಕೆನಾ? ಓಂ ನಮಃ ಶಿವಾಯ. ಬಾಮ್ಮ, ನೀ ಬರ್ತಿದ್ದ ಹಾಗೆ ಮನೆಗೊಂದು ಕಳೆ ಬರುತ್ತೆ. ಯಾಕೆ ಹಾಗೆ ಹೇಳ್ತೀಯ ಅಮ್ಮ? ನೀನ್ ಅಂದವಾಗಿದ್ಯಾ ಅಂತಲ್ಲ, ಭಿಕ್ಷೆ ಬೇಡಕ್ ಬಂದಿದ್ಯಾ ಅಂತ. ಏಯ್, ಏನೇ ಮಾತಾಡ್ತಿದೀಯಾ? ಅಲ್ಲ, ನಾನು ಹೇಳಿದ್ರಲ್ಲಿ ತಪ್ಪೇನಿದೆ? ಬಟ್ಲು ಮಾತ್ರ ಇಟ್ಕೊಂಡ್ ಬಂದಿದ್ರೆ ಭಿಕ್ಷೆ ಅಂತಾನೆ ಅನ್ಕೋತಿದ್ರು ಯಾರೇ ಆಗಿದ್ರು. ನೀನ್ ನೋಡೋ ದೃಷ್ಟಿ ಸರಿ ಇಲ್ಲ, ಅದಕ್ಕೆ ಏನೇನೋ ಮಾತಾಡ್ತಿದ್ಯಾ. ಹಾಗೆ ಮಾತಾಡ್ಬೇಡ ಸುಮನ. ಸುಮನನ್ಗೆ ಏನು ಅನ್ಬೇಡಿ ಅಪ್ಪ. ಅವಳು ಹೇಳಿದ ಮಾತಿಗೆ ತಕ್ಕ ಉತ್ತರ ಕೊಡ್ತೀನಿ ನಾನು. ನಮ್ಮವರು ಪಾತ್ರೆನ ಹಿಡ್ಕೊಂಡು ಭವತಿ ಭಿಕ್ಷಾಂದೇಹಿ ಅಂತ ಎಲ್ರೂ ಕೇಳ್ತಾ ಲೋಕ ಸಂಚಾರ ಮಾಡ್ತಾ ಇರ್ತಾರೆ. ನಿಮ್ಮವ್ರಂದ್ರೆ? ಅಂದ್ರೆ ಇವ್ರಿಗೆಲ್ಲ ಒಂದು ಗ್ಯಾಂಗ್ ಇರುತ್ತೆ ಮಾಮ್, ಮಾತಾಡ್ಕೊಂಡು ಒಟ್ಟಿಗೆ ಹೊರಟಿರ್ಬೇಕು. ತಪ್ಪು ತಿಳ್ಕೊಂಡಿದ್ಯಾ ಪುತ್ರ. ಅವರು ಅಂದ್ರೆ ಅಮ್ಮ ಅವ್ರ ವರ. ಅವರು ಅಂದ್ರೆ ಇವ್ರು ಅಂತ, ಇವ್ರು ಅವ್ರ ಹಿಂದೆ ತಿರುಗ್ತಾರೆ ಅಂತ ಕತೆಗಳನ್ನ ಹೇಳ್ಬೇಡ ನಂದೀಶ. ದೇವ್ರಂದ್ರೆ ಅರ್ಥ ಆಗತ್ತಾ? ಮುಕ್ಕೋಟಿ ದೇವತೆಗಳಿದ್ದಾರೆ. ಯಾರ ಬಗ್ಗೆ ಹೇಳ್ತಿದ್ದಾಳೆ ವಿಶಾಲಾಕ್ಷಿ? ಮಹಾಶಿವ, ಸನಾತನ ಅವನು, ಮಹಾರುದ್ರದೇವ, ಮಹಾಶಂಕರ ಅವನು, ಭೂತನಾಥ, ವೈದ್ಯನಾಥ, ವಿಶ್ವನಾಥ. ನಿನ್ ಗಂಡ ಅಂತ ಯಾಕೆ ಹೇಳಿಲ್ಲ? ಇಂಥ ಹುಚ್ಚು ಮಾತುಗಳನ್ನೇ ಮಾತಾಡಬೇಡ ಅಂತ ಹೇಳೋದು. ನಾನೇನ್ ಮಾತಾಡ್ದೆ ಇವಾಗ? ಅವಳು ಬಾಯಿಗೆ ಬಂದಾಗ ಮಾತಾಡ್ತಿದ್ರೆ ಸೈಲೆಂಟ್ ಆಗಿ ನಿಂತಿರ್ತೀರಾ? ಅವಳಿಗೆ ಗೊತ್ತಿರೋದನ್ನ ಅವಳು ಹೇಳ್ತಿರ್ಬೇಕಾದ್ರೆ ಅದನ್ನ ಕೇಳೋ ಮನ್ಸು ನಿನ್ಗಿಲ್ದೇ ಇದ್ರೆ ರೂಮಿಗೆ ಹೋಗು ಸುಮನ. ಆ ಮಡ್ಕೆ ಯಾಕೆ ತಂದಿದ್ದಾಳೆ ಅಂತ ತಿಳ್ಕೊಂಡ್ಮೇಲೆ ಹೋಗ್ತೀನಿ ಬಿಡು. ಯಾಕಮ್ಮ ಅದನ್ನ ತಗೊಂಡ್ಬಂದಿದ್ದಿಲ್ಲ? ಭಕ್ತರು ಮಟ್ಕೆಯಲ್ಲಿ ಹರಕೆ ತೀರ್ಸ್ತಾ ಇದ್ದಾರಲ್ವಾ ಅಪ್ಪ? ಸುಮನಾಗಿ ತಿಂಗಳು ತುಂಬಿದೆ ಅಂತ ನೀವು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋದನ್ನ ಮುಂದಕ್ಕೆ ಹಾಕೊಂಡಿದ್ದಾರಲ್ವಾ? ಹಾಗಂತ ಪೂಜೆ ಮಾಡ್ತಾ ಇರಲ್ಲ ವಿಶಾಲಾಕ್ಷಿ. ಈ ಭಾನುವಾರ ಅಮ್ಮನವ್ರ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಹರಕೆ ತೀರ್ಸೋಣ ಅನ್ಕೊಂಡಿದ್ದೀನಿ. ನೀವ್ ಅನ್ಕೊಂಡಿರೋದಕ್ಕೆ ಅಮ್ಮ ಮಡಿಕೆ ತಂದಿದ್ದಾಳೆ ನೈನಿ. ಅದರಲ್ಲೇ ಹರಕೆ ತೀರಿಸಿ ಅಮ್ಮನಿಗೆ ಸಮರ್ಪಿಸ್ಬಿಡಿ. ಅದನ್ನ ತಗೊಳ್ಳಿ ಮಾತೆ. ಇರು ನೈನಿ, ಮನೆಗ್ ದೊಡ್ಡವರಾಗಿರೋ ನಿಮ್ಮ ಅತ್ತೆನೇ ಮಡಿಕೆ ಇಸ್ಕೋಬೇಕು. ಓ ಹಾಗ ಅತ್ತೆ, ಆ ಮಡಿಕೆ ತಗೊಳ್ಳಿ. ಈ ಕೆಲ್ಸನ್ ಕೂಡ ನನಗೆ ವಹಿಸ್ಬೇಕಾ? ಅಲ್ಲೇ ನಿಂತ್ಕೋಬೇಕು. ಯಾಕೆ ನಿಂತ್ಕೊಳಕ್ ಹೇಳಿದ್ದು? ನಿಮ್ಮಮ್ಮ ಕಾಲ್ಗೆ ಚಪ್ಪಲಿ ಹಾಕೊಂಡಿದ್ದಾಳೆ. ಅಪಚಾರ ಅಪಚಾರ. ಅಮ್ಮನ ಹತ್ರ ಚಪ್ಪಲಿ ಹಾಕೊಂಡು ಹೋಗಬಾರ್ದು.
ಲೈ ನೀನ್ ಸುಮ್ನೆರ. ಯಾವನ ನಿನ್ಗೆ ಹೇಳಿದ್ದು? ಹ? ನಮ್ಮ ಅಮ್ಮ ಚಪ್ಪಲಿ ಹಾಕೋಬಹುದು, ಆದ್ರೆ ನಿಮ್ಮ ಅಮ್ಮವ್ರ ಹತ್ರ ಮಾತ್ರ ಚಪ್ಪಲಿ ಹಾಕೊಂಡು ಹೋಗ್ಬಾರ್ದಾ? ಹೇಳಿದ್ದನ್ನ ಕೇಳಬೇಕು ಬ್ರೋ. ಆದ್ರೆ ನಮ್ಮ ಮಾಮ್ ಕೇಳಲ್ವೇ? ನಾನೇನಾದ್ರೂ ಗುಡಿಯಲ್ಲಿದ್ದೀನಾ? ಮನೆಯಲ್ಲೇ ತಾನೇ ಇರೋದು. ಆ ವಿಷಯಕ್ಕೆ ಬಂದ್ರೆ ದೇಹನೇ ದೇವಾಲಯ ಅಲ್ವಾ ಮಾಮ್? ಹಾಗಂದ್ಕೊಂಡು ಚಪ್ಪಲಿ ಹಾಕೊಳ್ದೆ ಇರಕ್ಕಾಗತ್ತಾ ವಿಶಾಲ್? ಮನೆ ಒಳಗೆ ನೀವ್ ಹಾಕೊಳ್ದೇ ಇದ್ರೆ ಒಳ್ಳೇದೇ ಅಲ್ವಾ ಅತ್ತೆ? ಅಲ್ಲ, ಅಟ್ಲೀಸ್ಟ್ ಆ ಮಡಿಕೆನ ಇಸ್ಕೊಳ್ಳೋವರೆಗೂ ಅದನ್ನ ಬಿಚ್ಚಿಡಿ ಮಾಮ್. ನೀವೆಲ್ರೂ ಯಾಕೆ ಇಷ್ಟೊಂದು ಸೆಂಟಿಮೆಂಟಲ್ ಆಗಿ ಯೋಚನೆ ಮಾಡ್ತಿದ್ದೀರೋ ನನ್ಗಂತೂ ಅರ್ಥ ಆಗ್ತಿಲ್ಲ. ಕಲ್ಲನ್ನ ಹತ್ತೋ ಮೆಟ್ಲು ಮಾಡೋದಕ್ಕೆ ಯೂಸ್ ಮಾಡ್ಕೋತೀವಿ, ಅದನ್ನ ತುಳಿಯಲ್ವಾ? ಅದೇ ಕಲ್ಗೆ ಕುಂಕುಮ ಇಟ್ಟು ಪೂಜೆ ಮಾಡ್ತೀವಲ್ವಾ ಅತ್ತೆ? ಕುಂಕುಮ ಇಟ್ಮೇಲೆ ತಾನೇ ಅದು ದೇವ್ರ ಅನ್ಸ್ಕೊಳ್ಳೋದು. ಆ ಮಡಿಕೆಯನ್ನ ನೀವು ಕ್ಲೀನ್ ಮಾಡಿದ್ಮೇಲೆ ಅದನ್ನ ಹರಕೆಗೆ ಉಪಯೋಗಿಸ್ಕೋಬಹುದು. ಅಲ್ಲಿ ತನಕ ಅದು ಕೇವಲ ಮಣ್ಣಿನ ಮಡಿಕೆ ಅಷ್ಟೇ. ಸರಿ ಕೊಡು. ಮಾಮ್, ಏನಾಯ್ತು ಮಾಮ್? ಅತ್ತೆ ಮಾಮ್ ಮಾಮ್, ಅಯ್ಯೋ ಅತ್ತೆ, ಅಯ್ಯೋ ಮಾಮ್, ಮಾಮ್. ಅಯ್ಯೋ ಅತ್ತಿಗೆ ಹುಷಾರು. ಕೆಳಗೆ ಬಿದ್ಮೇಲೆ ಹುಷಾರು ಅಂತೇಳಿ ಹೋಗಿತ್ತು. ಮಾಮ್, ಹುಷಾರು ಮಾಮ್. ಅತ್ತೆ. ಏನಾಯ್ತು ಮಾಮ್? ನಿಧಾನ. ಅಬ್ಬಾ, ಹೊಸ ಚಪ್ಪಲಿ ಅಲ್ವಾ, ಸ್ಲಿಪ್ ಆಗಿರ್ಬೇಕು. ಹೊಸದ ಹಳೆದ ಅಂತ ಅಲ್ಲ ಸುಮನ, ನಿಮ್ಮತ್ತೆ ಅದನ್ನ ಚಿಕ್ಕ ಮಕ್ಕಳ ತರ ಉಲ್ಟಾ ಪಲ್ಟಾ ಹಾಕೊಂಡಿದ್ದಾಳೆ. ಉಲ್ಟಾ ಪಲ್ಟಾ ಹಾಕೊಂಡಿದ್ಯಾಕ? ಹಾಗ್ಯಾಕೆ ಹಾಕೋತೀನಿ? ಹೌದಲ್ವಾ ಮಾಮ್? ಹೀಗೆ ಹಾಕೊಂಡ್ರೆ ಹೇಗೆ ನಡೀತೀರಾ? ಬೀಳಲ್ವಾ ಮತ್ತೆ? ನಾನು ಸರಿಯಾಗಿ ಹಾಕ್ಕೊಂಡಿದ್ದೆ. ಹೌದು, ಚೆನ್ನಾಗಿದೆ ಅಂತ ಹೇಳ್ದಾಗ ಕೂಡ ಕರೆಕ್ಟಾಗಿ ಹಾಕೊಂಡಿದ್ರಲ್ವಾತೆ? ಹಾ, ಡಮ್ಮೋ ಡಮ್ಮ. ಅಮ್ಮ ಹೇಳಿದ್ಮೇಲೆ ಸ್ವಂತ ಚಪ್ಪಲಿ ಆದ್ರೂ ಅರ್ಪಿಸ್ದಂಗೆ ಲೆಕ್ಕ. ಬಿಟ್ಟು ಬರ್ಲೇಬೇಕು. ಹೇಗಿದ್ರು ಚಪ್ಲಿನ ಬಿಟ್ಟಿದಿರಲ್ಲ ಮಾತೆ. ಈಗ ಆ ಮಡಕೆನ ಅಮ್ಮನ ಕೈಯಿಂದ ನೀವು ತಗೋಬಹುದು. ಹಠ ಮಾಡಬೇಡಿ ಅತ್ತೆ. ಬಲವಂತವಾಗಿ ಮಾಡಿದ್ರೆ ಚಪ್ಪಲಿ ಕಿತ್ತೋಗುತ್ತೆ. ಹೊಸದಲ್ವಾ, ಅರ್ಥ ಆಯ್ತು ಅನ್ಕೋತೀನಿ. ಚಪ್ಪಲಿ ಹಾಕೊಳ್ದೆ ಹೋಗಿ ಆ ಮಡಿಕೆನ ತಗೊಳ್ಳಿ. ಹಠ ಮಾಡಬೇಡಿ ಮಾಮ್. ಅಯ್ಯ, ಇವರೆಲ್ಲ ಅದನ್ನ ಬಂಗಾರ ತರ ನೋಡ್ತಾ ಇದ್ದಾರೆ. ಮಾಮ್, ನೀವ್ ಈಸ್ಕೊಂಡು ನೈನೇ ಕೊಟ್ಬಿಡಿ ಅದನ್ನ. ನಮ್ಮಮ್ಮ ಅಲ್ಲ, ಸುಮನ ತಗೊಂಡು ಶುಭ್ರವಾಗಿ ತೊಳೆದು ದೇವ್ರ ಮನೆ ಹತ್ರ ಇಡ್ಬೇಕು. ನಾನ್ ಯಾಕೆ ಹೇಳ್ಬೇಕು? ನಿನ್ ಪಾಪನ ತೊಳಿಬೇಕಲ್ವಾ? ಯಾಕೆ ಸುಮ್ಮನೆ ಚಿಕ್ಕ ಹುಡುಗಿ ಕೈಯಲ್ಲಿ ಬೇಯಿಸ್ಕೋತೀಯ? ಹೇಳಿದನ್ ಮಾಡು, ಅದೇನು ದೊಡ್ಡ ಕೆಲಸ ಅಲ್ಲ. ಹ್ಞೂ ಅನ್ನೇ ಸುಮ್ಮಿ. ಹಠ ಯಾಕೆ ಮಾಡ್ತೀಯಾ? 2 ಸಲ ನೀರ್ ಹಾಕಿ ತೊಳೆದ್ರೆ ಆಗ ಹೋಗುತ್ತೆ. ಸರಿ. ಮಡಕೆ ತಗೋಕ ಹುಷಾರಾಗಿ ಹೆಜ್ಜೆ ಇಡು. ಅಮ್ಮ, ಅತ್ತೆ
ಅಮ್ಮ ಮಾಮ್ ಮಾಮ್ ಅತ್ತೆ ಏನಾಯ್ತು? ಮಾ ಅತ್ತೆ ಏನಾಯ್ತು? ಮಾಮ್ ಏನಾಯ್ತು? ಏನೋ ನಡಿಯಕ್ಕೆ ಬರ್ದೇ ಇರೋಳ್ ಥರ ಆಡ್ತಾ ಇದ್ದಾಳಲ್ಲ ವಿಶಾಲ್ ನಿಮ್ಮಮ್ಮ. ಪದೇ ಪದೇ ಎಡುತ್ತಾನೆ ಇದ್ದಾಳೆ. ಹೋಗಿ ವಿಶಾಲಾಕ್ಷಿ ತಲೆಗೆ ಡಿಕ್ಕಿ ಹೊಡೆದ್ಲು. ಏನಕ್ಕ ಚಿಕ್ಕ ಹುಡುಗಿನೇ ಸುಮ್ಮನೆ ಇದ್ದಾಳೆ. ಏನಕ್ಕ ಅಮ್ಮ ಅಂದ್ಬಿಟ್ಟೆ? ನೋವಾದ್ರೆ ಕೂಗ್ಕೊಳ್ಳಲ್ವಾ? ಮತ್ ವಿಶಾಲಾಕ್ಷಿ ಕೂಗ್ಲಿಲ್ಲ? ಅಮ್ಮನೇ ಅಮ್ಮ ಅಂತ ಯಾಕೆ ಹೇಳ್ತಾಳೆ ಪುತ್ರ? ಏಯ್ ನೀನ್ ಸುಮ್ನಿರಯ್ಯ. ಮಾಮ್ ಆರ್ ಯು ಓಕೆ? ಓಕೆ. ಓಕೆ ಅಂದ್ರೆ ಹೇಗೆ ಅತ್ತೆ? ಒಂದ್ಸಲ ಡಿಕ್ಕಿ ಹೊಡೆದ್ಮೇಲೆ ಖಂಡಿತವಾಗ್ಲೂ ಇನ್ನೊಂದ್ಸಲ ಕೂಡ ಡಿಕ್ಕಿ ಹೊಡಿಬೇಕು. ಇಲ್ದೆ ಹೋದ್ರೆ ಕೊಂಬರುತ್ತೆ ಅಂತ ನೈನಿ ತುಂಬಾ ಸಲ ಹೇಳಿದ್ಲು ಮಾಮ್. ನೀವಿಬ್ರು ರೊಮ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ನಡೆದಿರೋ ವಿಷಯ ಎಲ್ಲ ಮಾತಾಡ್ತಿರ್ತೀರಾ ಬಾವಾ? ನಿನಗೆ ಆ ಥರ ನೆನಪುಗಳಿಲ್ಲ ಅಂತ ಬೇಜಾರಾಗ್ತಿದ್ಯಾ? ಇದ್ರೂ ಕೂಡ ಅದ್ರಲ್ಲಿ ಖುಷಿ ಏನಿಲ್ಲ, ಬರೀ ದುಃಖನೇ. ಸುಮ್ನೆ ರಮ್ಮ. ಅಕ್ಕ ಈಗ 2ನೇ ಸರಿ ಡಿಕ್ಕಿ ಹೊಡೆದ್ಬಿಡು, ಸರಿ ಹೋಗ್ಬಿಡುತ್ತೆ. ನನ್ ಪ್ರಾಣ ಹೋಗ್ತಿದೆ ಇಲ್ಲಿ. ತಲೆ ದಿಮ್ಮಂತ ಇದೆ ಗೊತ್ತಾ? ಅಪ್ಪ ಅದು ನಿನ್ ತಲೆನಾ ಅಥವಾ ಇನ್ನೇನಾದ್ರೂನಾ? ಗುಂಡು ಕಲ್ಗೆ ಗುದ್ದುದಂಗಾಯ್ತು. ನಮ್ ಮನೆ ಇರೋದು ಬೆಟ್ಟದ ಮೇಲೆ ಅಲ್ವಾ? ನಂಜನಗೂಡ್ ಮೈಸೂರ್ಗೆ ಹತ್ರ ಅಲ್ವಾ, ಅದಕ್ಕೆ ಬೆಟ್ಟದ ಮೇಲೆ ಇದೀನಿ ಅಂತ ಹೇಳ್ತಾ ಇದ್ದಾಳೆ ಇವಳು. ಹೇಳದ್ಮೇಲೂ ಕೂಡ ಹೀಗೆಲ್ಲ ಮಾತಾಡೋದು ಒಳ್ಳೇದಲ್ಲವಲ್ಲವ? ಅಂದ್ರೆ ನಮ್ಮ ಮಾಮ್ ತಲೆ ಬುಡೆ ಒಡೆದೋಗ್ಬೇಕು ಅಂತ ಹೇಳ್ತಾ ಇದ್ದೀರಾ? ನಿಧಾನಕ್ಕಾದ್ರೂ 2ನೇ ಸಲ ಡಿಕ್ಕಿ ಹೊಡಿಲೇಬೇಕು. ನೋ, ಐ ಕಾಂಟ್. ಹೋಗ್ಲಿ, ನಾನೇ ಮೆತ್ತಗೆ ತಲೆ ತಾಗಿಸ್ಲಾ? ಬೇಕಾಗಿಲ್ಲ. ಹಾಗಂದ್ರೆ ಹೇಗೆ? ಆಮೇಲೆ ನಿನ್ಗೆ ಕಷ್ಟ ಆಗುತ್ತೆ. ಏನಾಗುತ್ತೆ? ತಲೆ ತಿರುಗ್ದ ಹಾಗೆ ಕಾಲಚಕ್ರ ಹಿಂದಕ್ಕೆ ತಿರುಗುತ್ತೆ. ಎರಡನೇ ಸಲ ನನ್ ತಲೆಗೆ ಡಿಕ್ಕಿ ಹೊಡೆಯೋವರೆಗೂ ದಿನಕ್ಕೆ ಪುಷ್ಕರ ಕಾಲ ಹಿಂದಕ್ಕೆ ಹೋಗ್ತಾಳೆ. ಹನ್ನೆರಡು ವರ್ಷ ಹಿಂದಕ್ಕ. ಇನ್ನೊಂದಿನ ಕಳೆದ್ರೆ 24 ವರ್ಷ ಹಿಂದಕ್ಕೆ ಹೋಗ್ಬೋದು ಅಂತಿದ್ದಾಳೆ ವಿಶಾಲಾಕ್ಷಿ. ಹಿಂದಕ್ಕಂದ್ರೆ ಹೇಗ್ ಹೋಗೋದು? ಮುಂದೆನೆ ಸರಿಯಾಗಿ ನಡಿಯಕ್ಕಾಗ್ದೆ 2 ಸಲ ಎಡವುದ್ಲು ಅತ್ತಿಗೆ. ಹಿಂದೆ ಹೇಗ್ ನಡೀತಾಳೆ? ಈಗ ನೋವಾಗ್ಬೋದೇನೋ, ಆದ್ರೆ ತಡ ಮಾಡಿದಷ್ಟು ಮತಿ ಭ್ರಮಣೆ, ಕಾಲಪೂರ್ವ, ಹೀಗೆ ತುಂಬಾ ವ್ಯತ್ಯಾಸಗಳಾಗ್ಬೋದು. ಮಾಮ್, ವಿಶಾಲಾಕ್ಷಿ ಮಾತ್ನ ಲೈಟಾಗಿ ತಗೋಬೇಡಿ. ಮಡಿಕೆನ್ ತಗೊಳಕ್ ಹೇಳಿದ್ರು ತಗೋತೀನಿ. ಇನ್ನೇನು ಹೇಳ್ಬೇಡಿ, ಕೊಡಿಲಿ. ಹಾಗಾದ್ರೆ ನೀನ್ ಡಿಕ್ಕಿ ಹೊಡಿಯಲ್ಲ? ನಾನ್ ಡಿಕ್ಕಿ ಹೊಡಿಯೋಂಥ ವ್ಯಕ್ತಿಗಳು ನನ್ ಸಮಕ್ಕೆ ಇರ್ಬೇಕು. ಕೊಡಿಲಿ, ಸುಮನಂಗ್ ಕೊಡ್ತೀನಿ. ನಿನ್ನಿಷ್ಟ ಹಾಗಿದ್ರೆ. ಮಡ್ಕಿ, ನಿನ್ ಬುದ್ಧಿ 2 ಹುಷಾರು. ಹೌದತ್ತಿಗೆ, ನೀನು ಕ್ಯಾಟ್ ವಾಕ್ ಮಾಡ್ಕೊಂಡು ಸ್ಲಿಪ್ ಆದ್ರೆ ಈ ಸಲ ಮಡಕೆ ಕೂಡ ಒಡೆದು ಹೋಗುತ್ತೆ. 3ಕ್ಕೆ ಮುಕ್ತಾಯ ಅಂತ ನಾನು ಬೀಳೋದಿಕ್ಕೆ ನನ್ಗೇನಾದ್ರೂ ಆಸೆನಾ? ಸುಮನ, ತಗೋ, ನೀರನ್ ಚೆಲ್ಲಿ ನಿಮ್ಮಕ್ಕನ್ ಕೊಡು, ಹಬ್ಬ ಮಾಡ್ಕೊಳ್ಳಿ. ಡಮ್ಮೋ ಡಮ್ಮ, ಹಿರಿ ಜೀವ ಮಾತ್ ಕೇಳದೆ ಹೊರಟೋಯ್ತು.
ಆಮೇಲೆ ಇವರು ಕೇಳೋದಿಲ್ಲ. ಯಾಕೆ ಹಾಗೆ? ನೋಡ್ತೀಯಲ್ಲ ಪುತ್ರ, ಸುಮನ, ಭಕ್ತಿ ಶ್ರದ್ಧೆಯಿಂದ ಮಡ್ಕೆನ್ ತೊಳೆಯೋದು ಒಳ್ಳೇದು. ಈ ಕೆಲ್ಸಕ್ಕೆ ನಾನ್ ತಲೆ ಸ್ನಾನ ಮಾಡ್ಬೇಕಾ? ಅಮ್ಮನವ್ರಿಗೆ ಅರ್ಪಿಸೋ ಮಡಿಕೆ ಅಂದ್ರೆ ತುಂಬಾ ಕಟ್ನಿಟ್ಟಿಂದ ಮಾಡ್ಬೇಕಾಗತ್ತೆ ಸುಮನ. ನಿನ್ಗೇನು ಆರಾಮಾಗಿ ಹೇಳಿದ್ಯಾ. ಹೇಳಿದನ್ ಮಾಡಿದ್ರೆ ಸಾಕು. ನೀವು ಹೆಲ್ಪ್ ಮಾಡಿ ಬನ್ನಿ. ನೀನ್ ಬಾಮ್ಮ. ನೈನಿ, ಹಾಲು ಹಂಪ್ಲು ತಗೊಂಡ್ ಬಾ. ಸರಿ ಯಜಮಾನ್ರೆ.